ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ ಐವಿಎಫ್ ಸೆಂಟರ್ ಶಿವಮೊಗ್ಗ. ಹಿಂದಿನ ವಿಡಿಯೋದಲ್ಲಿ ನಾವು ಅಡಿನೋಮಯೋಸಿಸ್ನ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡು ಏನು ಸರ್ಜರಿ ಆಪ್ಷನ್ಸ್ ಇದೆ ಅಂತ. ಫಸ್ಟ್ ಆಪ್ಷನ್ ಬಂದು ಯೂಟ್ರೈನ್ ಸ್ಪೇರಿಂಗ್ ಸರ್ಜರೀಸ್. ಮುಂಚೆ ಒಂದು ಕಾಲ ಇತ್ತು, ಏನೇ ಆದರೂ ಗರ್ಭಕೋಶದ ಏನೇ ಸಮಸ್ಯೆ ಆದರೂ ಗರ್ಭಕೋಶ ತೆಗೆದು ಬಿಡೋವಂಥದ್ದು. ಈಗ ಆ ಥರ ಇಲ್ಲ. ಯೂಟ್ರೈನ್ ಸ್ಪೇರಿಂಗ್ ಸರ್ಜರೀಸ್ ಅಂತ ಕರಿತೀವಿ. ಯಾವಾಗ ಇಂಡಿಕೇಟೆಡ್ ಅಂತ ಅಂದರೆ, ಈಗ ಮೆಡಿಕಲ್ ಮ್ಯಾನೇಜ್ಮೆಂಟ್ ಎಲ್ಲ ಟ್ರೈ ಮಾಡಿದ್ರು ಕೂಡ ಈ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಅಂದರೆ ಮೆನ್ಸ್ಟ್ರಲ್ ಸೈಕಲಲ್ಲಿ ಆಗುವಂಥ ಏರುಪೇರುಗಳು ಪ್ಲಸ್ ಹೊಟ್ಟೆ ನೋವು, ಡಿಸ್ಮೆನೋರಿಯಾ ಅಂತ ಏನು ಕರಿತೀವಿ, ಇದು ಕಡಿಮೆ ಆಗ್ತಾ ಇದ್ದಾಗ ನಾವು ಸರ್ಜಿಕಲ್ ಮ್ಯಾನೇಜ್ಮೆಂಟ್ಗೆ ಹೋಗಬೇಕಾಗತ್ತೆ. ಇನ್ನೊಂದು ರಿಕರೆನ್ಸ್. ಮುಂಚೆ ಒಂದ್ಸಲಿ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಆಗಿ ಸಿಂಪ್ಟಮ್ಸ್ ಕಡಿಮೆ ಆಗಿತ್ತು, ಮತ್ತೆ ರಿಕರ್ ಆಗಿದೆ. ಮೂರನೇದು ಬಂದು ಇನ್ಫರ್ಟಿಲಿಟಿ. ಮಕ್ಕಳು ಆಗ್ತಾ ಇರೋದಿಲ್ಲ, ಒಂದು ಅಡಿನೋಮಯೋಟಿಕ್ ಪ್ಯಾಚ್ ಇರುತ್ತೆ ಅಥವಾ ಫೋಕಲ್ ಅಡಿನೋಮಯೋಸಿಸ್ ಅಂತ ಏನು ಕರಿತೀವಿ, ಅದು ಗರ್ಭಕೋಶದ ಒಳಪದ್ರನ ಒತ್ತುತ್ತಾ ಇದೆ, ಸೇಮ್ ಆಸ್ ಫೈಬ್ರಾಯ್ಡ್ ಒತ್ತುತ್ತಾ ಇದೆ ಅಂತಂದಾಗ ಅವಾಗ ತೆಗಿಬೇಕಾಗತ್ತೆ. ಅಥವಾ ರಿಕರೆಂಟ್ ಆಗಿ ಅಬಾರ್ಷನ್ಸ್ ಆಗ್ತಾ ಇದೆ, ರಿಕರೆಂಟ್ ಆಗಿ IVF ಆಗಿ ಎಂಬ್ರಿಯೋ ಟ್ರಾನ್ಸ್ಫರ್ ಆದರೂ ಕೂಡ ಅದು ಇಂಪ್ಲಾಂಟೇಷನ್ ಆಗ್ತಾ ಇಲ್ಲ, ಈ ಫೋಕಲ್ ಅಡಿನೋಮಯೋಮ ಅಡ್ಡ ಬರ್ತಿದೆ ಅಂದರೆ ಆವಾಗ ತೆಗಿಬೇಕು. ಮತ್ತು ಯಾವುದೇ ಫೋಕಲ್ ಅಡಿನೋಮಯೋಮ 5 ಸೆಂಟಿಮೀಟರ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಆವಾಗ ಅದನ್ನು ತೆಗಿಬೇಕಾಗತ್ತೆ. ಏನು ಸರ್ಜರಿ ಆಪ್ಷನ್ಸ್ ಅಂತ ಅಂದರೆ ಎರಡು, ಲ್ಯಾಪ್ರೋಸ್ಕೋಪಿ ಕೂಡ ಹೋಗ್ಬೋದು, ಲ್ಯಾಪ್ರೋಟಮಿ ಅಂದರೆ ಓಪನ್ ಸರ್ಜರಿ ಕೂಡ ಹೋಗ್ಬೋದು. ನಿಮ್ಮ ಆಪರೇಟಿಂಗ್ ಸರ್ಜನ್ ಯಾವುದರಲ್ಲಿ ಕಂಫರ್ಟಬಲ್ ಇದ್ದಾರೆ ದಟ್ ವುಡ್ ಬಿ ದ ಬೆಸ್ಟ್ ಆಪ್ಷನ್. ಲ್ಯಾಪ್ರೋಸ್ಕೋಪಿ ಆಸ್ ಆಲ್ವೇಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಇರುತ್ತೆ, ಯಾಕಂದರೆ ರಿಕವರಿ ಟೈಮ್ ಬೇಗ ಇರುತ್ತೆ. ಯಾವುದೇ ರೀತಿಯಾದ ಸರ್ಜರಿ ಮಾಡಿಸ್ಕೊಂಡ್ರು ಕೂಡ 3 ಮಂತ್ಸ್ ಆದಮೇಲೆ, ಅಟ್ಲೀಸ್ಟ್ 3 ಮಂತ್ಸ್ ಆದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ಉತ್ತಮ. ಏನು ಮಾಡ್ತೀವಿ ಸರ್ಜರಿಯಲ್ಲಿ ಅಂತಂದರೆ, ಆ ಫೋಕಲ್ ಅಡಿನೋಮಯೋಮ ಅಥವಾ ಅಡಿನೋಮಯೋಟಿಕ್ ಪ್ಯಾಚ್ ಏನಿರುತ್ತೆ ಅದಷ್ಟನ್ನೇ ತೆಗಿಲಿಕ್ಕೆ ಟ್ರೈ ಮಾಡ್ತೀವಿ. ಇದಕ್ಕೂ ಫೈಬ್ರಾಯ್ಡ್ಗೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಈ ಫೈಬ್ರಾಯ್ಡಿಗೆ ಒಂದು ಕ್ಯಾಪ್ಸುಲ್ ಅಂದರೆ ಹೊರಕವಚ ಇರುತ್ತೆ. ಸೊ ಅದು ಈಸಿಯಾಗಿ ಇಲ್ಲಿ ಈರುಳ್ಳಿ ಸಿಪ್ಪೆ ಸುಲ್ದಂಗೆ ಈಸಿಯಾಗಿ ಆಚೆ ಬರುತ್ತೆ. ಈ ಅಡಿನೋಮಯೋಮ ಆ ಥರ ಅಲ್ಲ, ಒಂದು ರೆಗ್ಯುಲರ್ ಕ್ಯಾಪ್ಸುಲ್ ಅಂತ ಇರೋದಿಲ್ಲ ಇದಕ್ಕೆ. ಸೊ ಹಾಗಾಗಿ ಇದನ್ನು ವೈಡ್ ರಿಸೆಕ್ಷನ್ ಅಂತ ಮಾಡ್ತೀವಿ. ಯಾವುದೆಲ್ಲ ಅಬ್ನಾರ್ಮಲ್ ಟಿಶ್ಯೂ ಕಾಣುತ್ತೋ ಅದಷ್ಟನ್ನು ತೆಗಿತೀವಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾರ್ಮಲ್ ಟಿಶ್ಯೂನ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ತೆಗೆದಾದ್ಮೇಲೆ ಪ್ರಾಪರ್ 3 ಲೇಯರ್ ಕ್ಲೋಜರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆವಾಗ ಗರ್ಭಕೋಶ ನಾರ್ಮಲ್ ಶೇಪಿಗೆ ಬರುತ್ತೆ, ಹಾಗೆ ಗರ್ಭಕೋಶದ ವಾಲ್ಯೂಮ್ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬರೋ ಪೀರಿಯಡ್ಸ್ ಸೈಕಲಲ್ಲಿ ಡಿಸ್ಮೆನೋರಿಯಾ ಆಗಲಿ, ಹೆಚ್ಚು ಬ್ಲೀಡಿಂಗ್ ಆಗೋದಾಗಲಿ ಎಲ್ಲ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಯೂಟ್ರೈನ್ ಸ್ಪೇರಿಂಗ್ ಸರ್ಜರೀಸ್ ಆಯ್ತು. ಈಗ ಪೆರಿಮೆನೋಪಾಸಲ್ ಏಜ್ ಗ್ರೂಪಲ್ಲಿ ಇದ್ರು ಅಂದರೆ, ಇನ್ನೇನು ಮೆನೋಪಾಸ್ ಹತ್ರ ಬರ್ತಿದೆ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಎಲ್ಲ ಟ್ರೈ ಮಾಡಿದ್ರಿ, ಲಿವೋನಾರ್ಜಿಸ್ಟ್ರಲ್ ಇಂಟ್ರಾಯೂಟ್ರೈನ್ ಸಿಸ್ಟಮ್ ಅಂದರೆ ಕಾಪರ್ಟಿ ಥರ ಅಂತ ಹೇಳಿದ್ವಿ. ಸೊ ಅದನ್ನು ಟ್ರೈ ಮಾಡಿ ಸಿಂಪ್ಟಮ್ಸ್ ರಿಲೀವ್ ಆಗ್ತಿಲ್ಲ ಅಂದಾಗ ಲಾಸ್ಟ್ ಆಪ್ಷನ್ನು ಹಿಸ್ಟೆಕ್ಟಮಿ. ಸೊ ಇನ್ನೊಂದು ಸಣ್ಣ ವಿಷಯ ಏನು ಅಂತಂದರೆ, ಈ ಪ್ರೆಗ್ನೆನ್ಸಿ ಇದು ಅಡಿನೋಮಯೋಟಿಕ್ ಸರ್ಜರಿಗೆ ಹೋಗೋ ಮುಂಚೆ GnRH ಆಗೋನಿಸ್ಟನ್ನ ಕೊಡ್ತಾರೆ ಕೆಲವೊಬ್ರು. ಪ್ರೀ ಆಫ್ GnRH ಟ್ರೀಟ್ಮೆಂಟ್ ಕೊಡ್ತೀವಿ, ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಟ್ರೀಟ್ಮೆಂಟ್. ಇದರಿಂದ ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ, ಸರ್ಜರಿ ಟೈಮಲ್ಲಿ ಬ್ಲಡ್ ಲಾಸ್ ಕಡಿಮೆ ಆಗುತ್ತೆ, ಹಾಗೆ ಆ ಗರ್ಭಕೋಶದ ವಾಲ್ಯೂಮ್ ಏನಿರುತ್ತೆ, ಆ ಅಡಿನೋಮಯೋಮ ವಾಲ್ಯೂಮ್ ಶ್ರಿಂಕ್ ಆಗುತ್ತೆ. ಆಮೇಲೆ ಇದು ಬಟ್ ಅದ್ರ ಜೊತೆಗೆ ಒಂದು ಡಿಸಡ್ವಾಂಟೇಜ್ ಇದೆ. ಏನು ಅಂತ ಅಂದರೆ, ನಮಗೆ ಸರ್ಜರಿ ಮಾಡುವಾಗ ಅದ್ರದ್ದು ಪ್ಲೇನ್ಸ್ ಮೊದಲೇ ಅಷ್ಟು ಕ್ಲಿಯರ್ ಆಗಿರೋದಿಲ್ಲ. ಸೊ ಈ GnRH ಕೊಟ್ಟಾಗ ಆ ಪ್ಲೇನ್ಸ್ ಸ್ವಲ್ಪ ಅಬ್ಸ್ಕ್ಯೂರ್ ಆಗಿರುತ್ತೆ. ಸೊ ಇದು ಒಂದು ಬ್ಲಡ್ ಲಾಸ್ ಕಡಿಮೆ ಮಾಡೋದಕ್ಕೆ ಒಂದು ವಿಧಾನ. ಇದಿಷ್ಟು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಆಫ್ ಅಡಿನೋಮಯೋಸಿಸ್ ಬಗ್ಗೆ ಮಾಹಿತಿ. ಒಂದು ಸಣ್ಣ ಟಾಪಿಕ್ ಏನಪ್ಪ ಅಂತಂದರೆ, ಈಗ ಈ ಅಡಿನೋಮಯೋಸಿಸ್ಸಿಂದ ಪ್ರೆಗ್ನೆನ್ಸಿ ಮೇಲೆ ಏನಾದ್ರು ಎಫೆಕ್ಟ್ಸ್ ಆಗ್ಬೋದಾ ಅಂತಂದರೆ ಹೌದು. ಏನಪ್ಪ ಅಂತಂದರೆ, ಒಂದು ಫಸ್ಟ್ 3 ತಿಂಗಳಲ್ಲಿ ತಗೊಂಡ್ರೆ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗ್ಬೋದು, ಇಂಪ್ಲಾಂಟೇಷನ್ ಆಗದೆ ಇರ್ಬೋದು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಪ್ರೆಗ್ನೆನ್ಸಿ ಡೆವಲಪ್ ಆಗ್ತಾ ಪ್ರೀಟರ್ಮ್ ಲೇಬರ್ ಆಗ್ಬೋದು, ಅಥವಾ ಹೆಣ್ಮಗಳಿಗೆ ಪ್ರೆಗ್ನೆನ್ಸಿಯಲ್ಲಿ BP ಬರುವಂಥ ಚಾನ್ಸಸ್ ಇರ್ಬೋದು. ಅಥವಾ ಪೋಸ್ಟ್ ಅಡಿನೋಮಯೋಮ ಸರ್ಜರಿ ಆಗಿದ್ರೆ ಕೆಲವೊಂದ್ಸಲಿ ಕರೆಕ್ಟಾಗಿ ಅದು 3 ಲೇಯರಲ್ಲಿ ಕ್ಲೋಜರ್ ಆಗಿಲ್ಲ ಅಂತಂದರೆ ಪ್ಲಾಸೆಂಟಾ ಅಕ್ರೀಟಾ ಅಂತ ಕರಿತೀವಿ. ಅಕ್ರೀಟಾ ಸಿಂಡ್ರೋಮ್ ಅಂತ ಅಂದರೆ, ಯೂಶಲಿ ಡೆಲಿವರಿ ಆದಮೇಲೆ ಕಸ ಈಸಿಯಾಗಿ ಸಪ್ರೇಟ್ ಆಗಿ ಬರುತ್ತೆ. ಈ ಪ್ಲಾಸೆಂಟಾ ಅಕ್ರೀಟಾ ಅನ್ನೋದ್ರಲ್ಲಿ ಏನಾಗುತ್ತೆ, ಆ ಸಪ್ರೇಟ್ ಆಗೋದಿಲ್ಲ, ಸಪ್ರೇಟ್ ಆಗುವಂಥ ಲೇಯರ್ ಇರೋದಿಲ್ಲ. ಗರ್ಭಕೋಶದ ಒಳಪದರಗಳಿಗೆ ಪ್ಲಾಸೆಂಟಾ ಹರಡ್ಕೊಂಡಿರುತ್ತೆ, ಆವಾಗ ಈಸಿಯಾಗಿ ಸಪ್ರೇಟ್ ಆಗಲ್ಲ. ಇದನ್ನು ಪ್ಲಾಸೆಂಟಾ ಅಕ್ರೀಟಾ ಅಂತ. ಇದು ತುಂಬ ರೇರೆಸ್ಟ್ ಕಾಂಪ್ಲಿಕೇಶನ್. ಸೊ ಇದಿಷ್ಟು. ಆಮೇಲೆ ಫೀಟಲ್ ಗ್ರೋತ್ ರೆಸ್ಟ್ರಿಕ್ಷನ್, ಯಾಕಂದರೆ ಅಡಿನೋಮಯೋಸಿಸ್ ಇದ್ದಾಗ ಗರ್ಭಕೋಶದ ರಕ್ತ ಸಂಚಲನದಲ್ಲಿ ವ್ಯತ್ಯಾಸ ಆಗಿರುತ್ತೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಆದಾಗ ಕೆಲವೊಂದ್ಸಲಿ ಮಗುಗೆ ರಕ್ತ ಸಂಚಲನೆ ಕಡಿಮೆ ಆಗಿ ಮಗು ತೂಕ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಇವಿಷ್ಟು ನಮ್ಮ ಅಡಿನೋಮಯೋಸಿಸ್ ಬಗ್ಗೆ
3-4 ವಿಡಿಯೋದಲ್ಲಿ ಕೆಲವೊಂದು ಕಿರು ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಧನ್ಯವಾದ.